What's up my gang? Welcome to hood. Pune chirip kara table wonder tour. Mego gangs and their time needs to build chirba ju. Every young boy stuff we love you all of the mood. What's up my gang? Welcome to hood. Pune chirip kara table wonder tour. Mego gangs and their time needs to build chirba ju. Every young boy stuff we love you all of the mood. उनके बारों के कॉल करे मेको मेरे टूर. कहने की बात पहले ट्रिप पे मैं क्रू. मैं हो जिसके प्लेलिस्ट में पहले से हूँ. तो जड़ा मेरी चूते लोग की गिनती में तू. वो कलाई से जैसे बस के भी अंगुल स्कूल. आने तेरे सुन के मेरे को लगता तो फूल. तेरे जैसे चालों को गलती करूँ. तेरा आवाज पर मेरा तुम चौबीस की रहती मालूम पर. साथ में साथ शूटर. मेरे होmies लोग पे लेडी सीधा हाथ ऊपर. मेरे को लगा रहेगा ट्राई करा. ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಅರ್ಧದಲ್ಲೇ ಇದು ಮಾಡಿದೆ, ಯಾಕಂದರೆ ಬ್ಯಾಟ್ರಿ ಖಾಲಿ ಆಗೋಯ್ತು, ಪ್ಲಸ್ಸು ಅಲ್ಲಿಂದ ಬರೋಸಲ್ಲಿ ಫುಲ್ ಟಯರ್ಡ್ ಆಗೋಗಿತ್ತು, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನಾವು ನೆಕ್ಸ್ಟ್ ಡೇ, ಹಾಗಂದರೆ ಕಾರ್ನಿವಲ್ ಡೇ ಏನು ಹೇಳಿದ್ದಲ್ವ 16th, ನಾನು 16th ಇಲ್ಲಿದ್ದೀನಿ. ನಾನು ಈ ಕಾರ್ನಿವಲ್ ಮಾಡೋವಂಥ ರೆಸಾರ್ಟಲ್ಲಿ, ಇಲ್ಲಿ ಬ್ಲೂ ಬೇ ಅನ್ನೋ ಒಂದು ರೆಸಾರ್ಟಲ್ಲಿ ಇವರು ಈ ಈವೆಂಟ್ನ ಇದು ಮಾಡಿದ್ದಾರೆ, ಆರ್ಗನೈಸ್ ಮಾಡ್ತಿದ್ದಾರೆ. ಕಂಪ್ಲೀಟ್ಲಿ ಎಲ್ಲ ಆಗಿದೆ. ನಾವು ರಾತ್ರಿಯಿಂದ ಇಲ್ಲೇ ಇದ್ರಿ, ಎಲ್ಲ ನೋಡ್ತಿದ್ರಿ, ಎಲ್ಲ ಮಾಡ್ತಿದ್ದಾರೆ ನೋಡಿ. ಒಂದು ಇದು ತೋರಿಸ್ತೀನಿ, ಶಾಪ್ಸ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಬಟ್ ಇನ್ನವರೆಗೂ ಸ್ಟಾರ್ಟ್ ಮಾಡಿಲ್ಲ. ಬಟ್ ನಾವು ಸ್ವಲ್ಪ ಬೇಗನೆ ಬಂದ್ವಿ, ಬಿಕಾಸ್ ಏನಂದರೆ ಇದು ಬೀಚ್ ರೆಸಾರ್ಟ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಈ ಸನ್ರೈಸ್ ತೋರಿಸೋಣ ಅಂತ ಬಂದೆ. ಬಟ್ ಅದು ಸ್ವಲ್ಪ ಲೇಟ್ ಆಗೋಯ್ತು, ಆಲ್ರೆಡಿ ಸನ್ರೈಸ್ ಆಗಿಬಿಟ್ಟಿದೆ. ಬಟ್ ಈ ಒಂದು ವ್ಯೂ ಚೆನ್ನಾಗಿರುತ್ತೆ, ನಿಮ್ಗೆ ಒಂದ್ಸಲಿ ತೋರಿಸೋಣ ಅಂತ ಕರ್ಕೊಂಬರ್ತಾ ನಿಮ್ಮನ್ನ. ನೋಡಿ, ಎಲ್ಲ ಎಷ್ಟೊಂದು ಬ್ರ್ಯಾಂಡ್ಸ್ ಬರ್ತಿದೆ, ಎಷ್ಟೊಂದು ಬ್ರ್ಯಾಂಡ್ ಬರ್ತಿದೆ. ಇದರಲ್ಲಿ ನಮ್ಮ ಒಂದು ನೋಡಿ, ಇಲ್ಲ ನಮ್ಮ ಗ್ರೂಪ್ ಇಲ್ಲಿದ್ರು, ಇದು ನಮ್ಮ ಗ್ರೂಪು. ಇಷ್ಟೊಂದು ಗ್ರೂಪ್ಸ್ ಬರ್ತಿದೆ, ಆಲ್ಮೋಸ್ಟ್ 1000+ ಬೈಕರ್ಸ್ ಬರ್ತಿದ್ದಾರೆ ವಿತ್ ಆಲ್ ದಿಸ್ ಗ್ರೂಪ್ಸ್. ನೀವು ಯಾರಾದರೂ ಗ್ರೂಪ್ಸ್ ಇಟ್ಟಿದ್ರೆ ನೀವು ಈ ಥರ ರಿಜಿಸ್ಟರ್ ಮಾಡ್ಕೋಬೋದು. ಸೊ ದಟ್ ಎಲ್ಲ ಈವೆಂಟಲ್ಲೂ ರೈಡರ್ಸ್ ಆರ್ಮಿ ಅನ್ನೋ ಒಂದು ಗ್ರೂಪ್ ಇದೆ, ಅದಕ್ಕೆ ನೀವೇನಾದರೂ ಕೊಲಾಬ್ರೇಟ್ ಆದರೆ ನೀವು ಅವ್ರು ಮಾಡೋಂಥ ಎಲ್ಲ ಈವೆಂಟ್ಗೂ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಬರ್ಬೋದು. ಅವ್ರು ನಿಮಗೆ ಇನ್ವಿಟೇಷನ್ ಕಳಿಸ್ತಾರೆ. ಸೊ ನಮಗೂ ಅದೇ ಥರ ಬಂದಿದ್ದು, ನಾನು ಹೇಳ್ದಂಗೆ ನಮಗೂ ಅದೇ ಥರನೇ ಬಂದಿದ್ದು. ನೋಡಿ, ಇದೇ ಅವ್ರದ್ದು ಸಿಂಬಲ್, ಇವರೇನೇ ಅವರು. ಮಲ್ಟಿಪಲ್ ಗ್ರೂಪ್ಸ್ ಇದ್ದಾವೆ. ಆ್ಯಕ್ಚುಲಿ ನಾನೇ ಇದೇ ಫಸ್ಟ್ ಟೈಮ್ ನೋಡ್ತಿದ್ದೆ ಇಷ್ಟೊಂದು ಗ್ರೂಪ್ಸಲ್ಲಿ ಸೈಲೆಂಟ್ ಆಗಿದೆ ಅಂತ. ನಮ್ಮಲ್ಲಿ ಕೊಲಾಬ್ರೇಟ್ ಆಗಿರೋದು ಅಂದ್ಬಿಟ್ಟು ಸುಮಾರು ಜನ ಇದ್ದಾರೆ. If anybody wants any logos, contact me. ಇವರು ಈ ಲೋಗೋ ಡಿಸೈನ್ ಮಾಡಿರೋದು ಬಂದ್ಬಿಟ್ಟು They are from Tamil Nadu. They contact me. ಅರ್ಜುನ್. Yeah. ಸೊ ಏನಾದರೂ ಲೋಗೋ ಡಿಸೈನ್ ಮಾಡಬೇಕು ನಿಮ್ಮ ಒಂದು ಗ್ರೂಪಿಗೆ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅರ್ಜುನ್. ಬೇಕಾದರೆ ನಾನು ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, Yeah. ನೀವು ಅರ್ಜುನ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಚಾರ್ಜಬಲ್, Completely. ಫ್ರೀ ಆಫ್ ಕಾಸ್ಟ್ ಅಲ್ಲ, ಚಾರ್ಜಬಲ್. ಯಾಕಂದರೆ ಅವರು ಅದನ್ನ ವರ್ಕ್ ಮಾಡಬೇಕಾಗುತ್ತೆ. ನೋಡಿ ನೋಡಿ, ಹೇಳಿದ್ನಲ್ಲ ಒಂದು ಸೀನರಿ ತೋರಿಸ್ತೀನಿ ಅಂತ. ಕಂಪ್ಲೀಟ್ಲಿ ಇಲ್ಲಿ ಚೆನ್ನಾಗಿ, ಇಲ್ಲಿ ಒಂಥರ ಹ್ಯಾಪ್ನಿಂಗ್ ಪ್ಲೇಸ್. ಆ್ಯಕ್ಚುಲಿ ನೈಟ್ ಒಂದು 11-12ವರೆಗೂ ಓಪನಿಂಗ್ ಇರುತ್ತೆ. ಆಲ್ರೆಡಿ ನೋಡಿ, ನಮ್ಮವರು, ನನ್ನ ಫ್ರೆಂಡು, ಅವರು ವೀಡಿಯೋ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೊಂದು ಇನ್ಸ್ಟಾ ನಡೀತಿದೆ, ಇಲ್ಲೊಂದು ಗೋಪುರ ಶೂಟ್ ನಡೀತಿದೆ. ನೋಡಿ, ಫುಲ್ ಶೂಟ್ ಮಾಡ್ತಾ ಇದ್ದಾರೆ.
ಇದು ಕೋವಲಂ ಆ್ಯಕ್ಚುಲಿ ಪ್ಲೇಸ್ ಹೆಸರು ಕೋವಲಮ್ಮು. ಸೊ ಮೆರಿನಾ ಬೀಚ್ ಅಲ್ಲ ಇದು ಕೋವಲಂ ಬೀಚ್ ಇದು. ಸೊ ಜನ ಇಲ್ಲಿ ಯಾಕಂದರೆ ಮಹಾಬಲೇಶ್ವರಮಲ್ಲಿರೋ ಬೀಚ್ ಇದು, ಚೆನ್ನೈಯಲ್ಲಿರೋದು ಬಂದ್ಬಿಟ್ಟು ಬೇರೆ, ಅಲ್ಲಿ ಮೆರಿನಾ ಬೀಚ್ ಇದೆ. ಬಟ್ ಇದು ಕೋವಲಂ. ನೆನ್ನೆ ನಿಮ್ಗೆ ಹೇಳ್ದಂಗೆ ಮಹಾಬಲೇಶ್ವರಂ ಅಂದ್ಬಿಟ್ಟು ಈ ಕಡೆ ಇದೆ. ಸೊ ನಮ್ಗೆ ಸ್ವಲ್ಪ ಹತ್ರ, ಬ್ಯಾಂಗ್ಳೂರಿಯನ್ಸ್ಗೆ ಸ್ವಲ್ಪ ಹತ್ರ ಅದು. ಸೊ ನೀವೇನು ಮಾಡ್ಬೋದಂದ್ರೆ ಕಾಂಜೀಪುರಂ ಹತ್ತಿದ್ರೆ ವಿತೌಟ್ ಎನಿ ಟ್ರಾಫಿಕ್, ಚೆನ್ನೈ ಟ್ರಾಫಿಕ್ನ ಅವಾಯ್ಡ್ ಮಾಡಿಬಿಟ್ಟು ಬರ್ಬೋದು ನೀವು. ಈಗ ಯಾರಾದ್ರು ನನ್ನ ಹೆಂಗೆ ಬಂದೆ ಏನು ಬಂದೆ ಅಂತ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಲ್ವ, ಅಲ್ಲಿ ಪಾರ್ಟ್ 1 ಹಾಕಿದ್ದೀನಿ. ಆ ಪಾರ್ಟ್ 1 ಚೆಕ್ ಮಾಡಿ. ಸೊ ನಾನು ಯಾವ ಥರ ಬಂದೆ, ಯಾವ ಕಡೆ ಯಾವ ರೋಡ್ ನಾನು ತೊಗೊಂಡೆ ಅಂತೆಲ್ಲ ನಾನು ಹಾಕಿರ್ತೀನಿ ಅದರಲ್ಲಿ. ಕಂಪ್ಲೀಟ್ ಯೂಸ್ ನಮ್ಮವರೆಲ್ಲ ಫುಲ್ಲು ಈ ಇದಕ್ಕೆ ಬಂದುಬಿಟ್ರೆ ಫೋಟೋ ಶುರು ಮಾಡ್ಕೊಂಬಿಡ್ತಾರೆ. ನೋಡಿ ಫೋಟೋಗ್ರಾಫರು ಶುರು ಆಗಿಬಿಡ್ತಾರೆ ಇಲ್ಲೇ ಅಕಸ್ಮಾತಾಗಿ. ಎಲ್ಲ ಫೋಟೋಗ್ರಾಫರ್ ಅಲ್ಲಿ ಇನ್ನೂ ದೊಡ್ಡ ಫೋಟೋಗ್ರಾಫರ್ ಇದ್ದಾರೆ ನೋಡಿ ಅಲ್ಲಿ. ಇವರು ನಮ್ಮ ಫ್ರೆಂಡು, ಇವರೆಲ್ಲರೂ ನಮ್ಮ ಇದಕ್ಕೆ ಬಂದಿರೋರೇನೆ, ಈವೆಂಟಿಗೆ ಬಂದಿರೋರೇನೆ. ನೋಡಿ ಇಲ್ಲಿ ಇರೋರು ಅಷ್ಟೇ ನೋಡಿ, ಅಲ್ಲಿರೋರು ಈವೆಂಟಿಗೆ ಬಂದಿರೋರೆ ನೋಡಿ. ಇವರೇ ನಮ್ಮ ಫೋಟೋಗ್ರಾಫರ್ ಇವರೇ. ಇವರು ಅಷ್ಟೇ ಇದಕ್ಕೆ ಬಂದಿರೋದೇನೆ. ಸುಮಾರು ಜನ ಆ್ಯಕ್ಚುಲಿ ನಾವು ಸ್ವಲ್ಪ ಅರ್ಲಿಯಾಗಿ ಬಂದಿದ್ದೀರಿ ಇಲ್ಲಿ, ನಾವು ಅರ್ಲಿಯಾಗಿ ಬಂದಿದ್ದೀರಿ. ಇನ್ನೂ ಒಂದು 1 ಅವರ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಜನ ಬರ್ತಾನೆ ಇರ್ತಾರೆ, ಬೈಕರ್ಸ್ ಇನ್ನೂ ಬರ್ತಾನೆ ಇರ್ತಾರೆ. ಬೈಕರ್ಸ್ ಬರ್ತಾನೆ ಇರ್ತಾರೆ ನೋಡಿ. ಓಕೆ, ಈವೆಂಟ್ ಸ್ಟಾರ್ಟ್ ಆಯಿತು. ತುಂಬ ಜನ ಬೈಕರ್ಸ್ ಬಂದಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲರೂ, ಸುಮಾರು ಜನ ಸುತ್ತಮುತ್ತ ಎಲ್ಲೇ ನೋಡಿದ್ರು ಬೈಕ್ಸ್. ಆ್ಯಕ್ಚುಲಿ ದೊಡ್ಡ ಈವೆಂಟ್ ಇದು, ಸುತ್ತಮುತ್ತ ಎಲ್ಲಿ ನೋಡಿದ್ರೂ ಬೈಕ್ಸ್. ಎಲ್ಲ ರೇ ಮಾಡಿ ಕಂಪ್ಲೀಟ್ಲಿ ಇವೆಲ್ಲನೂ ಕಂಪ್ಲೀಟ್ಲಿ ಸೂಪರ್ ಬೈಕ್ಸ್. ಇಲ್ಲಿ ರಿಜಿಸ್ಟ್ರೇಷನ್ ನಡೆದಿದೆ. ಇಲ್ಲಿ ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್
ತೊಗೊಂಡೋಗಿದ್ದೀರಾ? ಶಾಪ್ಸ್ ಆಗ್ತಿದ್ದಾರೆ ಈಗ, ಇನ್ನವರೆಗೂ ಗೊತ್ತಾಗಿಲ್ಲ. ಇನ್ನು ಸ್ಟಾರ್ಟ್ ಮಾಡ್ತಾರೆ, ಶಾಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಫಸ್ಟ್ ಕಾರ್ನರ್ ಇದೆಯಲ್ಲ, ಅದನ್ನು ಮೇಲೆ ಹಾಕಿದ್ದಾರೆ ಸ್ಟಾಲ್ಗೆ. ಬೈಕ್ ಸ್ಟಾಲ್ ಇರುತ್ತೆ, ಅಲ್ಟ್ರಾ ವೈಲೆಟ್ಟು. ಟಾಪ್ ಸ್ಪೀಡ್ ರೇಂಜ್ ನೋಡಿ, ರೇಂಜ್ ಬಂದ್ಬಿಟ್ಟು 323 ಕಿಲೋಮೀಟರ್ಸ್ ರೇಂಜ್ ಇದೆ, 100 Nm ಟಾರ್ಕು, 40 HP ಪವರು. ಆ್ಯಂಡ್ ಇಲ್ಲಿ ನೋಡಿ ಇದೇ ಸೈಕ್ ಆಗಿರೋದು, 8 lakhs ಕಿಲೋಮೀಟರ್ ಆರ್ 8 years ವರ್ಲ್ಡ್ ಲೀಡಿಂಗ್ ವಾರಂಟಿ. ಬೇರೆ ಯಾವೊಂದು ಕಂಪನಿನೂ ಅಷ್ಟೊಂದು ವಾರಂಟಿ ಕೊಟ್ಟಿಲ್ಲ. ಬಟ್ ಆದರೆ ಇದು ನಾವು ಪೇ ಮಾಡಿ ತೊಗೋಬೇಕು. 8 lakhs 8 years ಏನಂತ ಬರುತ್ತಲ್ವ, ಅದನ್ನ ನಾವು ಪೇ ಮಾಡಿ ತೊಗೋಬೇಕು. ಬಟ್ ಅದು ವರ್ತು 47,000 48,000 ಅಂತೆ, ಅದು ಬರುತ್ತೆ ನೋಡಿ. ಪ್ರೈಸ್ ಸ್ಟಾರ್ಟ್ಸ್ ಫ್ರಮ್ 299. ಸೊ 8 years ಅಂದರೆ ಆರಾಮಾಗಿ ಇದು ಮಾಡ್ಬೋದು, ತಗೋಬೋದು. ಅಲ್ಲಿ ಕಲರ್ಸ್ ಬರುತ್ತೆ. ಆ್ಯಕ್ಚುಲಿ ಪ್ರೈಸಸ್ ಬಂದ್ಬಿಟ್ಟು ಕಲರ್ಸ್ ಮೇಲೆ ಡಿಫರ್ ಆಗುತ್ತೆ. ಯಾರೂ ಎಲೆಕ್ಟ್ರಿಕ್ ಬೇಕಂತ ಹೇಳಲ್ಲ ನೋಡಿದವರು. ಅಷ್ಟಾಗಿದ್ದು ಯಾರೂ ಗೊತ್ತಿಲ್ಲ. ಯಾರಾದರೂ ಹೆಸರು ಅಲ್ಟ್ರಾವೈಲೆಟ್ ಅಂದಾಗ ಓಕೆ ಎಲೆಕ್ಟ್ರಿಕ್ ಅನ್ಕೋಬೋದೇನೋ. ಬಟ್ ಆನ್ ರೋಡ್ ಯಾರಾದರೂ ನೋಡಿದ್ರೆ ಇದನ್ನ ಯಾರೂ ಎಲೆಕ್ಟ್ರಿಕ್ ಬೇಕನ್ನಲ್ಲ, ಯಾವುದೋ ಸೂಪರ್ ಬೇಕಂತಾರೆ. ಇನ್ನೊಂದು ಮೇಯ್ನ್ ಏನು ಗೊತ್ತಾ, ಇದರಲ್ಲಿ ಬೆಲ್ಟ್ ಇಲ್ಲ. ಬೆಲ್ಟ್ ಡ್ರಿವನ್ ಇರುತ್ತೆ. ಬಟ್ ಇವೆಲ್ಲನೂ ನೋಡಿ ಚೈನ್ ಡ್ರಿವನ್ ಇರೋದ್ರಿಂದ ಎಲ್ಲರೇನು ಅನ್ಕೊತಾರೆ ಅದು ಇಂಜಿನ್ ಇರೋ ಬೈಕ್ ಅನ್ಕೊತಾರೆ. ಬಟ್ ಇಟ್ ಇಸ್ ಎಲೆಕ್ಟ್ರಿಕ್ ಬೈಕ್. ಅಲ್ಲೆಲ್ಲ ಸ್ಟಾಲ್ಸ್ ಹಾಕ್ತಾನೆ ಇದ್ದಾರೆ. ಇನ್ನೂ ಬರೋರು ಬರ್ತಾನೆ ಇದ್ದಾರೆ. ಪೊಲೀಸವರೆಲ್ಲ ಇದ್ದಾರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ನೋಡಿ ನಾನು ಒಂದು ವಾಲಂಟಿಯರ್ ಬ್ಯಾಚ್ ಕೊಟ್ಟಿದ್ದಾರೆ ಎಲ್ಲ ನೋಡ್ಕೊಳ್ಳೋದಕ್ಕೆ. ನೋಡಿ ಇಲ್ಲೊಂದು ಬೈಕ್ ತೋರಿಸ್ತಾನೆ, ಇದು ಸ್ಟ್ರೈಕ್ ಆಗಿದೆ. ಇದು ಆ್ಯಕ್ಚುಲಿ ಡೀಸೆಲ್ ಬುಲೆಟ್. ಇದು ಡೀಸೆಲ್ ಇಂಜಿನ್. அவரை போய் மெஷர்மெண்ட் பண்ணி அப்படியே எடுத்து கொடுத்தாரு. ಇವರೇ ಓನರ್. ಅದಕ್ಕೆ ಅದೊಂದು ಚಾನಲ್ ಇದೆ, ಮಾರಿ ಡೀಸೆಲ್ ರೈಡರ್ ಅಂತ. ನಾನು ತೊಗೊಂಡು ಲದಾಖೆಲ್ಲ ಓಟ್ ಬಂದಿದ್ದಾರಂತೆ. ಇನ್ನೊಂದೇನಂತ ಹೇಳಿದ್ರೆ ಈ ಬೈಕ್ ಕಂಪ್ಲೀಟ್ ಮೆಕ್ಯಾನಿಸಮ್ ಆಗಲಿ ಅದನ್ನ ರಿಪೇರ್ ಮಾಡೋದಾಗಲಿ ಅವರೇ. ಯಾಕಂದರೆ ಇಲ್ಲ ಇದಕ್ಕೆಲ್ಲೂ ಪಾರ್ಟ್ ಸಿಗೋದಿಲ್ಲ, ಮೆಕ್ಯಾನಿಕ್ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಅವರೇ ಮಾಡ್ಕೊತಾರೆ ಇದನ್ನ. ಆಗಿದೆ வந்து ஆஃபீஸில் மைக்கை மறந்துட்டாங்க.
எங்கே போடுறோம் நாள் வண்டி அங்கே உள்ளே திரும்ப போடணும்.